ಆಗ್ತಾವೇನು ಅಂತ. ಯಾಕಂದರೆ ಇಲ್ಲಿವರೆಗೆ ನೋಡಿದ್ರು 70 ವರ್ಷದ ಇತಿಹಾಸ. ಈಗ ಮೋದಿಯವ್ರು ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ 75ನೇ ವರ್ಷದ. ಇವರು ಯಾವ ಆಡಳಿತದಲ್ಲೂ ಜನಪರವಾದಂಥ ಮಾತಾಡ್ತಾರೆ ಅಷ್ಟೇ, ಒಳ್ಳೊಳ್ಳೆ ಮಾತುಗಳು ಮಾತಾಡ್ತಾರೆ. ಇದಕ್ಕೇನು ಕೇಜ್ರಿವಾಲ್ ಬರೋದು ಪೂರ್ವ ಮ್ಯಾನಿಫೆಸ್ಟೋ ಕೊಡ್ತಾಯಿದ್ರು. 5 ವರ್ಷದ ನಂತರ ಈಗ ಏನು ಇಲೆಕ್ಷನ್ ಟೈಮ್ದಾಗ ಕೊಟ್ಟು ಹೋಗಿಬಿಡ್ತಿದ್ರು. ನೀವು ಮಾತು ಅವ್ರು ಹಿಡಿಬೇಕಾದ್ರೆ ಮುಂದಿನ 5 ವರ್ಷ ವೇಟ್ ಮಾಡಬೇಕಾಗಿದೆ. ಈ ಸಲ ಕೇಜ್ರಿವಾಲ್ ಬಂದ ಮೇಲೆ ಈ ಸಿಸ್ಟಮ್ ಚೇಂಜ್ ಆಗಿದೆ. ಅಟ್ಲೀಸ್ಟ್ ಗ್ಯಾರಂಟಿಗಳನ್ನು, ಈ ಗ್ಯಾರಂಟಿಗಳು ಕೊಡೋದ್ರಿಂದ ಖಜಾನೆಗೆ ಲಾಸ್ ಐತಿ ಅಂತ ಎಲ್ಲರೂ ವಾದ ಮಾಡ್ತಾರೆ. ಅದು ಸರಿನೂ ಇರ್ಬೋದಿಲ್ಲ ಅಂತಲ್ಲ. ಆದರೆ ಇದಕ್ಕೆ ಪೂರ್ವದ ಇಲ್ಲಿವರೆಗೆ ಎಲ್ಲ ಬಜೆಟ್ಗಳು, ಈ ದೇಶದ ಎಲ್ಲ ಬಜೆಟ್ಗಳನ್ನು ತೆಗೀರಿ, ಒಂದಲ್ಲ ನೆಹರೂರವ್ರು ಹಿಡ್ಕೊಂಡು ಇವತ್ತಿನವರೆಗೆ ಬಜೆಟ್ಗಳನ್ನು ತೆಗೀರಿ. ಯಾವ ಬಜೆಟ್ ಇದ್ದಿದ್ದು ಸಾಲಿಲ್ಲದ ಒಂದು ತೋರಿಸ್ರಿ ನೋಡಿ ನಮಗೆ, ತೊಂದರೆ ತೋರಿಸಿ. ಹೌದಪ್ಪ ಈ ವರ್ಷ ಆಗಿಲ್ಲ, ಈ ವರ್ಷ ಸಾಲಿಲ್ಲ, ಈ ವರ್ಷ ಸಾಲಿಲ್ಲ. ಪ್ರತಿಯೊಂದು ಇಲಾಖೆಯೂ ಸಾಲದಲ್ಲೇ ಅದ, ಸಾಲದಲ್ಲೇ ನಡೆದ. ಈ ಒಂದು ಅತಿಯಾದ ಸಾಲದಿಂದಾಗಿನ ನಾವು ಅನಿವಾರ್ಯವಾಗಿ ಮಿಕ್ಸ್ಡ್ ಎಕಾನಮಿ ಚೇಂಜ್ ಮಾಡಿ ಮನಮೋಹನ್ ಸಿಂಗ್ ಕಾಲದಲ್ಲೇ ಅಥವಾ ನಮ್ಮ PV ನರಸಿಂಹವ್ರ ಕಾಲದಲ್ಲೇ ನಾವು ಓಪನ್ ಮಾರ್ಕೆಟ್ ತೊಗೊಂಡ್ಬಂದೀವಿ. ಅದರಿಂದ ಒಳ್ಳೇದಾಗ್ಬೋದು ನಮಗೆ. ಯಾಕಂದ್ರೆ ದುಡ್ಡು ಹೊಡೋರು ಬಂದು ನಮ್ಮಲ್ಲಿ ನಮ್ಮ ಸಂಪತ್ತು ತೊಗೊಂಡು ದುಡಿಸಿ ಜನರಿಗೆ ಉದ್ಯೋಗ ಕೊಡ್ತಾರೆ. ನಾವು ನಿರುದ್ಯೋಗಿಗಳು ಇದು ಕಡಿಮೆ ಆಗ್ತೀವಿ ಅಂತೇಳಿ ದೊಡ್ಡ ಆಶೆಗಳು ಹುಟ್ಟಾಕಿದ್ರು ಎಲ್ಲ ಮುಂದುವರೆದ ದೇಶಗಳು. ಅಮೇರಿಕ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಯಾವುದೇ ಯುರೋಪ್ ದೇಶದ ಕಂಟ್ರಿಗಳು ಅಥವಾ ಅಮೇರಿಕಾದ ದೇಶಗಳು. ನಮ್ಮ ಇಲ್ಲದ ನಮ್ಮ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ಕರಿತೀವಲ್ಲ ನಾವು, ಅವರೆಲ್ಲ ತಲೆ ಹಾಕಿಬಿಟ್ರಿ. ಓಪನ್ ಮಾರ್ಕೆಟ್ ಮೇಲೆ ನೀವೆಲ್ಲ ಉದ್ಧಾರ ಆಗಿಬಿಟ್ರಿ, ಗೆದ್ದು ಬಿಟ್ರಿ, ನಿಮ್ಮ ಮಕ್ಕಳೆಲ್ಲ ಉಪವಾಸಗಳು ತಪ್ಪಿತು, ನಿಮಗೆಲ್ಲ ಉದ್ಯೋಗ ಸಿಕ್ತು. ಏನು ಕನಸುಗಳು. ಓಪನ್ ಮಾರ್ಕೆಟ್, ಉದಾರವಾದ, ಆ ವಾದ, ಈ ವಾದ, ಚರ್ಚೆ ಚರ್ಚೆ ಚರ್ಚೆ. ನಮ್ಮ ಮೀಡಿಯಾಗಳೊಂದಿಗೆ ಸಿಕ್ಕಂಗೆ ಅದರ ವಿಷಯ ತೊಗೊಂಡು ಜಿಗಿದಾಡಿ ಹೇಳಿ. ಆದರೆ ಇವತ್ತು 90% ಜನರಿಗೆ ಇವತ್ತು ಉದ್ಯೋಗ ಇಲ್ಲ. ಅದು ಯಾರದಪ್ಪ 90%? ಇವರ OBC, SC, ST, ಮೈನಾರಿಟಿ, ಉದ್ಯೋಗ ಇಲ್ಲದಂಥವ್ರು ಈ ಜನ ಹೆಚ್ಚಿದ್ದಾರೆ. ಈ ಜನರಲ್ಲೇ ಬಡತನ ಹೆಚ್ಚದ. ಈ ಜನರ ಬಗ್ಗೆ ಇವ್ರಿಗೆ ಎಷ್ಟರ ಮಟ್ಟಿಗೆ ನಾಲೆಜ್ ಅದ, ಇವ್ರ ಬದುಕಿನ ಬಗ್ಗೆ ಏನು ಗೊತ್ತದ ಈ ಶ್ರೀಮಂತರಿಗೆ ಮತ್ತು ಈ ಒಂದು ಕೋಟ್ಯಾಧೀಶ್ವರಿಗೆ. 543 ಮಂದಿ ಈ ಕೋಟ್ಯಾಧೀಶರು ಹೋಗ್ತಾ ಇದ್ದಾರೆ ಒಳಗೆ. ಈ 543 ಮಂದಿಗೆ ಇಲ್ಲಿಯೇ ಈ OBCಗಳ, ಇಲ್ಲಿ SCಗಳ, ಇಲ್ಲಿ STಗಳ, ಇಲ್ಲಿಯ ಆದಿವಾಸಿಗಳ, ಇಲ್ಲಿಯ ಈ ಒಂದು ಮೈನಾರಿಟಿಗಳನ್ನು, ಅಲ್ಪಸಂಖ್ಯಾತರ ಸಮಸ್ಯೆಗಳ, ದಿನನಿತ್ಯ ಉದ್ಯೋಗಗಳಂಥವ್ರ ಸಮಸ್ಯೆಗಳ ಬಗ್ಗೆ ಏನು ಅರಿವು ಮೂಡಲಿಕ್ಕೆ ಸಾಧ್ಯದ? ಇಂಥ ಸಂದರ್ಭದಲ್ಲಿ ಕೇಜ್ರಿವಾಲ್ರಿಗೆ ಗ್ಯಾರಂಟಿ ತಂದ ಒಂದಿಷ್ಟು ಅಟ್ಲೀಸ್ಟ್ ಸ್ವಚ್ಛ ನೀರ, ಗಾಳಿ ಸಿಗುವಂಥದ್ದು, ಮಕ್ಕಳಿಗೆ ಶಿಕ್ಷಣ ಸಿಗುವಂಥ ಒಂದು ದೊಡ್ಡ ಸಾಹಸವನ್ನು ಮಾಡಿದರು. ಹೀಗಾಗಿ ಮೋದಿಯ ಒಂದು ಬಿರುಗಾಳಿಯ ಹೊಡೆತಕ್ಷ ಸಿಗಲಾರದ್ದು ಇಲ್ಲಿ ಜನ ಅವ್ರನ್ನ ಆಯ್ಕೆ ಮಾಡಿದ್ರು. ಇವತ್ತು ಪಂಜಾಬ್ ಜನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವೆರಡೂ ಬಂದ ತಕ್ಷಣ ಕಾಂಗ್ರೆಸ್ಸು ಎಚ್ಚೆತ್ತುಕೊಂಡಿತ್ತು. ಕಾಂಗ್ರೆಸ್ ಎಚ್ಚೆತ್ತುಕೊಂಡು ನಾವು ಹೀಗೆ ಹೋದರೆ ನಮಗೆ ಎಂದೂ ಅಧಿಕಾರ ಸಿಗೋಕ್ಕೆ ಸಾಧ್ಯ ಇಲ್ಲ. ಮೋದಿಯವರು ಇರುವವರೆಗಂತೂ ನಮ್ಗೆ ಅಸಾಧ್ಯದ ಮಾತ್ರ. ಅದಕ್ಕೆ ನಾವು ಗ್ಯಾರಂಟಿ ತೊಗೊಂಡು ಅಂತೇಳಿ ಅವರು ನಿರ್ಧಾರ ಮಾಡಿದ್ರು. ಅದಕ್ಕೆ ಕೆಲವೊಬ್ರು ಒಪ್ಪಲಿಲ್ಲೇನೋ, ಕೆಲವು ಬಿಟ್ಬಿಟ್ಟು ಹೋಗಿಬಿಟ್ರು ಕಾಂಗ್ರೆಸ್ಸನ್ನು. ಭಾಳ ಜನ ಬಿಟ್ಟು ಹೋದ್ರು. ಈ ಕಾಂಗ್ರೆಸ್ ಮೊದಲಿನ ಕಾಂಗ್ರೆಸ್ ಇಲ್ಲಪ್ಪ ಅಂತೇಳಿ. ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶವನ್ನು ಸುತ್ತಾಕಿ ಹೌದಲ್ಲ ಇದು ಸತ್ಯದ. ಯಾಕಂದರೆ ಮೊದಲನೇ ಇಂದಿರಾ ಗಾಂಧಿ ಅವ್ರ ಕಾಂಗ್ರೆಸ್, ಇಂದಿರಾ ಗಾಂಧಿ ಅವ್ರ ಕಾಂಗ್ರೆಸ್ನಲ್ಲೇ ಅಥವಾ ಆ ಸಮಯದಲ್ಲೇ ವಿಶೇಷ OBC ಬಗ್ಗೆ, SC ST ಬಗ್ಗೆ ಒಂದಿಷ್ಟು ಕೊಟ್ಟರು 22% ಎರಡೂ ಕೂಡ ಇಲ್ಲಂತಲ್ಲ. ಆದರೆ OBCಗಳ ಬಗ್ಗೆ ಆಗಲಿ, ಮೈನಾರಿಟಿ ಬಗ್ಗೆ ಆಗಲಿ ಅಂತ ಆಸಕ್ತಿ ತೊಗೊಳ್ಳಿಲ್ಲ, ಅದ್ರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಈ ಒಂದು ಕಾರಣಕ್ಕಾಗಿ OBC ನಾಯಕರು ಬೆಳೆದ ನಮ್ಮಲ್ಲಿ ಮಂಡಲ್ ಅಂತೇಳಿ ನಿಮಗೆ ಗೊತ್ತದ. EB ಸಿಂಗರ್ ಮಂಡಲ ಆಯೋಗ ತೊಗೊಂಬಂದರು, ಅದು ನಿಮಗೆ ಗೊತ್ತದ. ಆ ಒಂದು ಮಂಡಲ ಹೊರತಂಥ ಆಯೋಗಕ್ಕೆ ಆ ಒಂದು ಹಿಂದುಳಿದವ್ರ ಸಿದ್ಧಾಂತಕ್ಕೆ ಒಪ್ಪುವಂಥ ಅಂದಿನ ಮುಲಾಯಂ ಸಿಂಗ್ ಯಾದವರು ಮತ್ತು ಲಾಲೂ ಪ್ರಸಾದ್ ಯಾದವ್ ಅಂತ ನಾಯಕರು ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ದೊಡ್ಡ ರಾಜ್ಯಗಳು ಇವು ಎರಡು. ಅಲ್ಲೇ ಏನಪ್ಪ ಅಂದರೆ ಎರಡೂ ಪಕ್ಷಗಳು ಬೆಳೆದಿದ್ದುಬಿಟ್ಟು ಲಾಲು ಮತ್ತು ಅದರ ಜೊತೆಗೆ ನಮ್ಮ ಏನಪ್ಪ ಮುಲಾಯಂ ಸಿಂಗ್ ಯಾದವ್ ಇವತ್ತು ಅವ್ರ ಮಕ್ಕಳಿದ್ದಾರೆ ಇವತ್ತು ಆಡಳಿತದಲ್ಲೇ, ಅವರು ಅಲ್ಲಿ ಬರ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಕಾಂಗ್ರೆಸ್ ಸೋಲೋದಕ್ಕೆ ಅವರು OBCಯನ್ನು ಮರ್ತಿದ್ದ ಕಾರಣ ಅನ್ನೋದು ಇವತ್ತು ಅವ್ರು ಕನ್ಫರ್ಮ್ ಆಗ್ಯದ. ಅದಕ್ಕಾಗಿ ಅವರು ಮತ್ತೊಮ್ಮೆ ಜನಸಂಖ್ಯೆ ಎಷ್ಟದ ಏನದ ಅದನ್ನು ಜಾತಿ ಆದ್ರ ಮೇಲೆ ಸರ್ವೆ ಮಾಡೇ ಮಾಡ್ತೀನಿ, OBCವರಿಗೆ ಅವಕಾಶ ಕೊಟ್ಟೇ ಕೊಡ್ತೀನಿ, ಅದು ದುಡಿ ಹೆಣ್ಮಕ್ಳು 50% ಕೊಡ್ತೀನಿ ಅಂತೇಳಿ ಇವತ್ತು ಜ್ಞಾನೋದಯವಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವಾಗ ಅವ್ರು ಭೂಮಿಗೆ ಇಳಿದ್ರು, ನೆಲದ ಮೇಲೆ ಇಳಿದ್ರು, ಪಾದಯಾತ್ರೆ ಮಾಡಿದರು, ಇಡೀ ದೇಶವನ್ನು ಸುತ್ತಾಕಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಹೊಸ ರಾಹುಲ್ ಗಾಂಧಿ ಅವರಾಗೆ ಈ ಹೊಸದಾದ ಐಡಿಯಾಗಳು ತಂದ ಈ 98% ಜನರಿಗೆ ನಾವಿದ್ದಂಥವ್ರು ಅವರು ಲಕ್ಷಾಧೀಶ ಮಾಡ್ತೀವಿ ನಾವು ಅನ್ನುವಂಥ ಒಂದು ಹೊಸ ಐಡಿಯಾ, ಹೊಸ ವಿಚಾರ ತಂದರು. ಇದು ಇವತ್ತು ನಮ್ಮ ಮೋದಿಯವ್ರಿಗೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ನುಂಗಲಾರದು ಬಿಸಿ ತುಪ್ಪ ಆಗಿ ಹೋಗಿಬಿಟ್ಟದಂತ. ಇದನ್ನು ಹೆಂಗೆ ತಡೆಯೋದಪ್ಪ ಅಂತ ಇದ್ರ ಜೊತೆಗೆ ಹೊಸ ನಾಯಕರು ಬಂದುಬಿಟ್ಟಿರ್ತಾರೆ. ಮುಲಾಯಂ ಸಿಂಗ್ ಯಾದವ್ರ ಮಗ ಇದ್ದಂಥ ಅಖಿಲೇಶ್ ಯಾದವ್ ಅವರು, ಲಾಲು ಪ್ರಸಾದ್ ಯಾದವ್ರ ಮಗ ನಮ್ಮ ತೇಜಸ್ವಿ ಯಾದವ್ ಅವರು, ಜೊತೆಗೆ ಬಾಳಾ ಠಾಕ್ರೆ ಅವ್ರ ಮಗ ಉದ್ಧವ್ ಠಾಕ್ರೆ ಅವರು, ಮತ್ತು ಮಮತಾ ಬ್ಯಾನರ್ಜಿ ಅವರಂತೆ ಕಮ್ಯುನಿಸ್ಟರ ಜೊತೆಗೆ ಹೋರಾಟ ಮಾಡಿ ಗೆದ್ದು ಬಂದವರು. ಇವತ್ತು
ಈ ಒಂದು BJP ಜೊತೆಗೆ ಅಲ್ಲಿ ಹೋರಾಟ ಮಾಡ್ತಾ ಇವ್ರ ಜೊತೆ ಕಾಣಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಹೊಸವಾದ ವಾತಾವರಣ ಬರೋದು ಕಾರಣ ಆಗಿದೆ. ಹಾಗಾಗಿ ಅವರೆಲ್ಲರೂ ಕೋಟ್ಯಾಧೀಶರು ಅಪರಾಧಿಗಳು ಇಲ್ಲಂತಲ್ಲ.